Okay, dear students, we are discussing about that organisms and population ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಲ್ಲ. ಸೊ ಈ ಒಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ್ರೆ, ಸೊ ವಿ ವರ್ ಮೇಜರ್ಲಿ ಇನ್ ದಿ ಲಾಸ್ಟ್ ಕ್ಲಾಸ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದಟ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಈ ರೀತಿಯಾದ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂದ್ರೆ ಒಂದೇ ರೀತಿಯಾದ ಸ್ಪೀಶಿ ಅಥವಾ ಡಿಫರೆಂಟ್ ಸ್ಪೀಶಿ ಕೈಂಡ್ಸ್ ಆಫ್ ಸ್ಪೀಶೀಸ್ ಇರ್ಬೋದು, ಅದರ ಮಧ್ಯದಲ್ಲಿ ಇಂಟರಾಕ್ಷನ್ ಆಗಿ ಅದು ಬದುಕ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೌದು. ಓಕೆ, ಸೊ ವಾಟ್ ಆರ್ ದ ಡೀಟೇಲ್ ಇಂಟರಾಕ್ಷನ್ಸ್ ಬಗ್ಗೆ ಹೇಳ್ತಾ ಹೋದ್ರೆ, ವಿ ಕ್ಯಾನ್ ಸೆಟ್ ಇಟ್ ಟು ಬಿ ದಟ್ ಇನ್ ಕಾಂಪಿಟೇಷನ್ ಅಂತಕ್ಕಂಥ ಒಂದು ಇಂಟರಾಕ್ಷನ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಪ್ರಿಡೇಷನ್ ಅಂತಕ್ಕಂಥ ಪಾಪ್ಯುಲೇಷನ್ ಇಂಟರಾಕ್ಷನ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ದಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ಯಾರಾಸಿಟಿಸಮ್ ಅಂತಕ್ಕಂಥ ಒಂದು ಇಂಟರಾಕ್ಷನ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ಈ ಒಂದು ಪ್ಯಾರಾಸಿಟಿಸಮ್ ವಾಟ್ ಇಸ್ ನಾಟ್ ಬೈ ಪ್ಯಾರಾಸಿಟಿಸಮ್ ಅಂತ ಹೇಳ್ತಾ ಹೋದ್ರೆ, ದೇರ್ ಇಸ್ ಇಂಟರಾಕ್ಷನ್ ಬಿಟ್ವೀನ್ ದಿ ಟೂ ಡಿಫರೆಂಟ್ ಕೈಂಡ್ಸ್ ಆಫ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾ ಹೋದ್ರು. ಸೊ ಅದರಲ್ಲಿ ಒಂದು ರೀತಿಯಾದ ಒಂದು ಆರ್ಗಾನಿಸಮ್ಸ್ ಏನಾಗಿರುತ್ತೆ ಅಂದ್ರೆ ಪ್ಯಾರಾಸೈಟ್ ಆಗುತ್ತೆ, ಸೆಕೆಂಡ್ ಕೈಂಡ್ ಆಫ್ ಆರ್ಗಾನಿಸಮ್ಸ್ ಏನಾಗುತ್ತೆ ಅಂದ್ರೆ ಹೋಸ್ಟ್ ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ನಾನು ಹೋಸ್ಟ್ ಆಗಿರ್ತೀನಿ, ನನ್ನೊಳಗೆ ಯಾವ್ದಾದ್ರು ಮೈಕ್ರೋಬ್ ಸೇರ್ಕೊಂತ ಅಥವಾ ಯಾವ್ದಾದ್ರು ಒಂದು ಆರ್ಥೋಪೋಡ ಏನೋ ಒಂದು ಆರ್ಗಾನಿಸಮ್ ಒಂದು ಸೇರ್ಕೊಂತ ಅಂತ ಹೇಳ್ತಾವ್ರೆ ಲೋಯರ್ ಲೆವೆಲ್ ಆಫ್ ಆರ್ಗಾನಿಸಮ್, ಅದು ಪ್ಯಾರಾಸೈಟ್ ಆಗಿರುತ್ತೆ, ನಾನು ಹೋಸ್ಟ್ ಆಗಿರ್ತೀನಿ. ಓಕೆನಾ, ಸೊ ಈ ರೀತಿಯಾದ ಪ್ಯಾರಾಸೈಟಿಸಮ್ ಬಗ್ಗೆ ಐದಾರು ನನಗೂ ಕೂಡ ಬೆನಿಫಿಟ್ಸ್ ಇರುತ್ತೆ, ನಾನು ಒಳಗೆ ಹೋಗ್ತಕ್ಕಂಥ ಒಂದು ಪ್ಯಾರಾಸೈಟ್ ಐತೆ ಅದು ಕೂಡ ಒಂದು ಬೆನಿಫಿಟ್ ಸಿಗ್ತಾ ಸರಿ. ಒಂದೊಂದ್ಸಾರಿ ಹೋಸ್ಟ್ಗೆ ತುಂಬಾ ಹಾರ್ಮ್ಫುಲ್ ಆಗುತ್ತೆ, ಸೊ ವಾಟ್ ಪ್ಯಾರಾಸೈಟ್ಗೆ ತುಂಬಾ ಬೆನಿಫಿಟ್ ಆಗಿರುತ್ತೆ ಅಂತ ಹೇಳ್ತಾ ಹೋದು. ಆ ರೀತಿಯಾಗಿ ಪ್ಯಾರಾಸೈಟ್ಗೆ ಬೆನಿಫಿಟ್ ಆಗಿ ಹೋಸ್ಟ್ ಆಗಿರ್ತಕ್ಕಂಥ ನನಗೆ ಹಾರ್ಮ್ಫುಲ್ ಆದ್ರೆ ಆಗ ಒಂದು ನನಗೆ ಆ ಒಂದು ಪ್ಯಾರಾಸೈಟ್ ಇಂದ ಕೆಲವೊಂದು ಕಾಯಿಲೆಗಳು ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಇದರಿಂದ ನಥಿಂಗ್ ಬಟ್ ನನಗೆ ಏನಾದ್ರು ಹಾರ್ಮ್ಫುಲ್ ನನಗೆ ಅಫೆಕ್ಟ್ ಆಗ್ತಿದೆ, ಅದಕ್ಕೆ ತುಂಬಾನೇ ಬೆನಿಫಿಟ್ ಆಗ್ತೈತೆ ಇರ್ಬೋದು. ಸೊ ಕೆಲವು ಪ್ಯಾರಾಸೈಟ್ಗಳು ಬೆನಿಫಿಷಿಯಲ್ ಕೂಡ ಪಡ್ಕೊಳ್ತವೆ, ನ್ಯೂಟ್ರಲೈಸ್ ಕೂಡ ಆಗಿರ್ತವೆ. ಸೊ ಅದೇ ರೀತಿಯಾಗಿ ವಾಟ್ ಆರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅಷ್ಟೇ ಬದುಕ್ತಾ ಹೋಗ್ತವೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಎಲ್ಲಾ ರೀತಿಯಾದ ಒಂದು ಕೋರ್ಸ್ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ನನ್ನ ಒಳಗೆ ನಾನು ಒಂದು ಹೋಸ್ಟ್ ಆರ್ಗಾನಿಸಮ್ ಆಗಿದೆ ಅಂದ್ರೆ ನನ್ನ ಒಳಗೆ ಒಂದು ಪ್ಯಾರಾಸೈಟ್ ಬಂದು ಸೇರ್ಕೊಳ್ಬೇಕು ಅಂದ್ರೆ ಸಮ್ ವಾಟ್ ಆಫ್ ಏನೊಂದು ಸಮ್ ವಾಟ್ ಆಫ್ ಇದನ್ನ ಚೇಂಜಸ್ ಅನ್ನು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾದ್ರು ಒಂದು ಚೇಂಜಸ್ ಆಗಬೇಕು, ರೆಡ್ಯೂಸ್ ಆಗ್ಬೋದು. ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಕೂಡ ಏನಾದ್ರು ಒಂದು ರೀತಿಯಾಗಿ ರೆಡ್ಯೂಸ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ವಾಟ್ ಆಫ್ ದ ಕೆಲವೊಂದು ಆರ್ಗನ್ಸ್ ಗಳಲ್ಲಿ ಆಬ್ಸೆಂಟ್ ಆಗುತ್ತೆ, ಸರ್ಕಸ್ ಗಳು ಎಸ್ಪೆಷಲಿ ಸರ್ಕಸ್ ಗಳಲ್ಲಿ ಡೆವಲಪ್ ಆಗುತ್ತೆ. ಏನಕ್ಕೆ ಅದು ಪ್ಯಾರತಾ ಐತೆ ನಾನು ಮೋಸ್ಟ್ ಆಗಿ ನನಗೆ ಬಂದ ಅಟ್ಯಾಚ್ ಆಗಬೇಕು. ಓಕೆ, ಸೊ ಈ ರೀತಿಯಾದ ಮಾಡಿಫಿಕೇಶನ್ ಡಿಫರೆಂಟ್ ಕೇಸ್ ಆಫ್ ಮಾಡಿಫಿಕೇಶನ್ ನಾವು ಅಥವಾ ಪಾಪ್ಯುಲೇಷನ್ ಇಂಟರಾಕ್ಷನ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಕ್ಲಾಸ್ ಅಲ್ಲಿ ಆಲ್ರೆಡಿ ಪ್ಯಾರಾಸೈಟ್ ಗೆ ಕಂಟಿನ್ಯೂಟಿನ ನಾವು ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ಯಾರಾಸೈಟ್ ನ ಬಗ್ಗೆ ಹೇಳ್ತಾ ಹೋದ್ರೆ, ಸೊ ನಾನು ಹೇಳಿದಾಗ ಇನ್ಪುಟ್ ಆರ್ಗನ್ ಅಥವಾ ಸಮಾಡ ಚೇಂಜಸ್ ಮಾಡ್ಕೊಳ್ತೇವೆ ಅಂತ ಹೇಳ್ತೀವಿ. ಕೆಲವೊಂದು ಪ್ಯಾರಾಸೈಟ್ ಐತೆ ಅಂದ್ರೆ ದೇರ್ ಲೈಫ್ ಸೈಕಲ್ ವಿಲ್ ಬಿ ಕಾಂಪ್ಲೆಕ್ಸ್ ಇನ್ ನೇಚರ್. ಓಕೆ, ಪಾಪ್ಯುಲೇಷನ್ ಇಂಟರಾಕ್ಷನ್ we are discussing about that in population interaction ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ಓಕೆ, ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಕಲಿತಿದ್ದು ಥರ್ಡ್. ಓಕೆ, ಸೊ ಥರ್ಡ್ ಒನ್ ಏನಿದೆ ಪ್ಯಾರಾಸಿಟಿಸಮ್. ಓಕೆ, ಈ ರೀತಿಯಾದ ಒಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಕಂಟಿನ್ಯೂಟಿ ಲಾಸ್ಟ್ ಕ್ಲಾಸ್ ಇಂದ ಈ ಕ್ಲಾಸ್ ಕಂಟಿನ್ಯೂಟಿ ಮಾಡ್ಕೊಳ್ತಾ ಹೋಗೋಣ. ಸೊ ಈ ಒಂದು ಪ್ಯಾರಾಸಿಟಿಸಮ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಸೊ ಕೆಲವೊಂದು ನಾನು ಅವಾಗಲೇ ಹೇಳಿದಾಗೆ ಕೆಲವೊಂದು ಆರ್ಗಾನಿಸಮ್ಸ್ ಏನಿದೆ ಅಂದ್ರೆ ದೇ ಮೇಕ್ ದೆಮ್ಸೆಲ್ಫ್ ಆಸ್ ಎ ಕಾಂಪ್ಲೆಕ್ಸ್ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಓಕೆ, ಸೊ ಲೈಫ್ ಸೈಕಲ್ ಆಫ್ ದಿ ಸಮ್ ಕೈಂಡ್ ಆಫ್ ದಿ ಪ್ಯಾರಾಸೈಟ್ಸ್ ಆರ್ ಆಫನ್ ಕಾಂಪ್ಲೆಕ್ಸ್ ಇನ್ ನೇಚರ್ ಅಂತ ಹೇಳಿ. ಓಕೆನಾ, ಸೊ ಕಾಂಪ್ಲೆಕ್ಸ್ ಅಂದ್ರೆ ತುಂಬಾನೇ ಡೆಲಿಕೇಟ್ ಆಗಿರ್ತಕ್ಕಂಥ ಒಂದು ಲೈಫ್ ಸೈಕಲ್ ನೇಚರ್ ಅದು ಮಾರ್ಪಾಟನ್ನು ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾ ಹೋದ್ರು. ಏನಕ್ಕೆ ಅಂದ್ರೆ ಹೋಸ್ಟ್ ಸಿಕ್ಕಾಗ ಮಾತ್ರ ಹೋಲ್ ಲೈಫ್ ಸೈಕಲ್ ಅದರಲ್ಲಿ ಕ್ಲೋಸ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಆ ಒಂದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಒಂದು ಲೈಫ್ ಸೈಕಲ್ ಇರ್ತಕ್ಕಂಥ ಆರ್ಗಾನಿಸಮ್ಸ್ ಅಲ್ಲಿ ಸೊ ಎರಡು ರೀತಿಯಾದ ಒಂದು ಹೋಸ್ಟ್ ಗಳ ಅವಶ್ಯಕತೆ ಇದಕ್ಕೆ ಇರುತ್ತೆ. ಸೊ ಇಟ್ ನೀಡ್ಸ್ ದ ಲೈಫ್ ಸೈಕಲ್ ಆಫ್ ಒನ್ ಕಾಂಪ್ಲೆಕ್ಸ್ ಇನ್ ಸಮ್ ಕೈಂಡ್ ಆಫ್ ಆರ್ಗಾನಿಸಮ್ಸ್. ಓಕೆ, so these kind of organisms often involved in the two intermediate hosts. ಯಾವುದಕ್ಕೆ ಒಂದು ಲೈಫ್ ಸೈಕಲ್ ಅಲ್ಲಿ ತನ್ನ ಒಂದು ಕಾಂಪ್ಲೆಕ್ಸ್ ನೇಚರ್ ತುಂಬಾ ಡೆಲಿಕೇಟ್ ಆಗಿರ್ತಕ್ಕಂಥ ನೇಚರ್ ನ ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿಯಾದ ಒಂದು ಆರ್ಗಾನಿಸಮ್ಸ್ ಗೆ ಒಂದಲ್ಲ ಎರಡು ರೀತಿಯಾದ ಒಂದು ಇಂಟರ್ಮೀಡಿಯೇಟ್ ಹೋಸ್ಟ್ ಗಳ ಅವಶ್ಯಕತೆ ಇರುತ್ತೆ. ಓಕೆ, ಇಟ್ ಮೀನ್ಸ್ ಟು ಇಂಟರ್ಮೀಡಿಯೇಟ್ ಹೋಸ್ಟ್ ಅಂತ ಕರೀತಾರೆ. ಓಕೆನಾ, ಸೊ ಟು ಇಂಟರ್ಮೀಡಿಯೇಟ್ ಹೋಸ್ಟ್ ಗಳ ಅವಶ್ಯಕತೆ ಇರುತ್ತೆ. ಸೊ ಅದರಲ್ಲಿ ನಾವು ಒಂದು ಫಸ್ಟ್ ನಾವು ಪ್ರೈಮರಿ ಹೋಸ್ಟ್ ಅಂತ ಕರಿತೀವಿ, ಮತ್ತೊಂದನ್ನು ವಾಟ್ ಆಫ್ ದಟ್ ನಾವು ವೆಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಒನ್ ಏನಿದೆ ನಾವು ಏನಿದೆ ನಾವು ಪ್ರೈಮರಿ ಹೋಸ್ಟ್ ಅಂತ ಕರಿಬಹುದು.
ಓಕೆ ಪ್ರೈಮರಿ ಹೋಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಏನಿದೆ ಅದನ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಹೊಸದಾಗಿದೆ ವೆಕ್ಟರ್ ಅಂತಕ್ಕಂಥ ವರ್ಡ್ ಅಲ್ಲ. ಸೊ ಒಂದು ವಾಟ್ ಇಸ್ ಮೆಂಟ್ ಬೈ ವೆಕ್ಟರ್ ಅಂದ್ರೆ ಪ್ರೈಮರಿ ಹೋಸ್ಟ್ ಅಂದ್ರೆ ಯಾವ ಒಂದು ಪ್ಯಾರಾಸೈಟ್ ನನ್ನ ಒಂದು ಬಾಡಿ ಒಳಗೆ ಸೇರ್ಕೊಂಡಿದ್ರೆ ನಾನು ಒಂದು ಪ್ರೈಮರಿ ಹೋಸ್ಟ್ ಆಗಿ ಅಥವಾ ಕಂಪ್ಲೀಟ್ ಹೋಸ್ಟ್ ಆಗುತ್ತೆ. ವೆಕ್ಟರ್ ಅಂದ್ರೆ ಸೊ ಆ ಒಂದು ಏನ್ ಮಾಡುತ್ತೆ ಅಂದ್ರೆ ಒಂದು ಪ್ಯಾರಾಸೈಟ್ ಅನ್ನ ನನಗೆ ಓಕೆ ಸೊ ದಿಸ್ ಬರುತ್ತೆ ಜಸ್ಟ್ ಒಂದು ಅನಾಲಿಸಿಸ್ ಅಷ್ಟೇನೆ. ಇದು ಒಂದು ಪ್ಯಾರಾಸೈಟ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ದಟ್ ಇಲ್ಲಿ ಹೋಸ್ಟ್ ಅಂತಕ್ಕಂಥ ಒಂದು ಆರ್ಗಾನಿಸಮ್ ಇರುತ್ತೆ. Okay, so this is about that parasite, this is about that host ಅಂತ ಹೇಳ್ಬೋದು. ಸೊ ಇದ್ರ ಮಧ್ಯದಲ್ಲಿ ಇದು ನಮ್ಮ ಪ್ಯಾರಾಸೈಟ್ ಹೋಸ್ಟ್ ಗೆ ಸೇರ್ಕೋಬೇಕು ಅಂದ್ರೆ ಅದ್ರ ಮಧ್ಯದಲ್ಲಿ ಒಂದು ಇಂಟರ್ಮೀಡಿಯೇಟ್ ಹೋಸ್ಟ್ ಇರುತ್ತೆ ಓಕೆನಾ. ಸೊ ಆ ಒಂದು ಇಂಟರ್ಮೀಡಿಯೇಟ್ ಹೋಸ್ಟ್ ನ ವಿ ಕಾಲ್ ಇಟ್ ಆಸ್ ವೆಕ್ಟರ್ ಅಂತ ಕರೀತಾರೆ. ಓಕೆ ಸೊ ಈ ರೀತಿಯ ಒಂದು ವೆಕ್ಟರ್ ಅಂದ್ರೆ ಒಂದು ಟ್ರಾವೆಲಿಂಗ್ ಅಷ್ಟೇ. ಓಕೆ ಒಂದು ಟ್ರಾವೆಲರ್ ಅದನ್ನ ಸಾಗಿಸ್ತಕ್ಕಂಥ ಒಂದು ಆರ್ಗಾನಿಸಮ್ ಅಂತ ಹೇಳ್ಬೋದು. ಓಕೆ ಸೊ ಈ ಒಂದು ಪ್ಯಾರಾಸೈಟ್ ಹೋಸ್ಟ್ ಪ್ಯಾರಾಸೈಟ್ ಆಗಿದ್ದು ಹೋಸ್ಟ್ ಗೆ ಎಫೆಕ್ಟ್ ಆಗುತ್ತೆ. ಬಟ್ ಇದನ್ನ ತಾಂಡ್ ಹೋಗಿರ್ತಕ್ಕಂಥ ವೆಕ್ಟರ್ ಅದಕ್ಕೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ಆಗಿರಲ್ಲ. ಓಕೆ ಸೊ ದೀಸ್ ಮೇಜರ್ಲಿ ದೀಸ್ ಕೈಂಡ್ ಆಫ್ ವೆಕ್ಟರ್ಸ್ ಆರ್ harmless in nature. ಓಕೆನಾ. ಇಟ್ ಮೀನ್ಸ್ ದಟ್ ಪ್ಯಾರಾಸೈಟ್ ಇದರೊಳಗೆ ಸೇರ್ಕೊಂಡಿದೆ ಅಂದ್ರೆ ಈ ಒಂದು ವೆಕ್ಟರ್ ಈ ಒಂದು ಆರ್ಗಾನಿಸಮ್ಗೆ ಯಾವುದೇ ರೀತಿಯಾದ ಎಫೆಕ್ಟ್ ಮಾಡೋದಿಲ್ಲ. ಬಟ್ ಈ ಒಂದು ವೆಕ್ಟರ್ ಮುಖಾಂತರ ಹೋಸ್ಟ್ ನ ಸೇರ್ಕೊಂತಂದ್ರೆ ಹೋಸ್ಟ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಈ ಒಂದು ಪ್ಯಾರಾಸೈಟ್ ಇಂದ ಅಂತ ನಾವು ಹೇಳ್ಬೋದು. ಓಕೆ ಸೊ ಮೇಜರ್ಲಿ ಆಲ್ ಕೈಂಡ್ ಆಫ್ ವೆಕ್ಟರ್ಸ್ ಆರ್ harmless in nature. ಈ ಒಂದು ಪ್ಯಾರಾಸೈಟ್ ಒಂದು ವೆಕ್ಟರ್ಗೆ ಯಾವುದೇ ರೀತಿಯಾದ ಹಾರ್ಮ್ ಆಗಲ್ಲ ಅಂತ ನಾವು ಹೇಳ್ಬೋದು. ಓಕೆ ಸೊ ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಮಲೇರಿಯಾ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ ಅಥವಾ ಡೆಂಗ್ಯೂ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಅಂತ ನಾವು ಹೇಳ್ತೀವಿ ಅಲ್ಲ. ಸೊ ಡೆಂಗ್ಯೂ ಕಾಯಿಲೆ ಬಂದು ಅನಾಫಿಲಿಸ್ ಇರ್ಬೋದು ಅಥವಾ ಹೊಟ್ಟೆ ಮಲೇರಿಯಾ ಏನೊಂದು ಇನ್ಫ್ಲೂಯೆನ್ಸಾ ವೈರಸ್ ಇರ್ಬೋದು ಓಕೆನಾ. ಸೊ ವಾಟ್ ಔಟ್ ದಟ್ ಏನೊಂದು ಆ ಒಂದು ಸೊಳ್ಳೆ ಇರುತ್ತೆ ಅನಾಫಿಲಿಸ್ ಸೊಳ್ಳೆ ಇರ್ಬೋದು ಅಥವಾ ವಾಟ್ ಔಟ್ ಆ ಒಂದು ಅನಾಫಿಲಿಸ್ ಸೊಳ್ಳೆ ಒಳಗಡೆ ಇನ್ಫ್ಲೂಯೆನ್ಸಾ ಅಂತಕ್ಕಂಥ ಒಂದು ವೈರಸ್ ಸೇರ್ಕೊಳ್ಳುತ್ತೆ. ಓಕೆ ಆ ಒಂದು ಇನ್ಫ್ಲೂಯೆನ್ಸಾ ಅಂತಕ್ಕಂಥ ವೈರಸ್ ಪ್ಯಾರಾಸೈಟ್ ಆಗಿರುತ್ತೆ. ಪ್ಯಾರಾಸೈಟ್ ವೆಕ್ಟರ್ ಅಂತಂದ್ರೆ ಅನಾಫಿಲಿಸ್ ಅಂತಕ್ಕಂಥ ಒಂದು ಮಸ್ಕಿಟೋ ಆಗಿರುತ್ತೆ. ಬಟ್ ಈ ಒಂದು ಅನಾಫಿಲಿಸ್ ಅಂತಕ್ಕಂಥ ಮಸ್ಕಿಟೋಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಬಟ್ ಈ ಒಂದು ಪ್ಯಾರಾಸೈಟ್ ಒಳಗಿಂದ ಈ ಒಂದು ಅನಾಫಿಲಿಸ್ ಮಸ್ಕಿಟೋ ವೆಕ್ಟರ್ ಬಂದು ಹೋಸ್ಟ್ ಅಂದ್ರೆ ನನ್ನನ್ನ ಕಚ್ಚಿದಾಗ ಈ ಒಂದು ಪ್ಯಾರಾಸೈಟ್ ಇದಕ್ಕೆ ಟ್ರಾವೆಲ್ ಆಗುತ್ತೆ. ಓಕೆ ಬಟ್ ವೆಕ್ಟರ್ ಏನಾಗುತ್ತೆ ಆ ಒಂದು ಇನ್ಫ್ಲೂಯೆನ್ಸಾ ಅಂತಕ್ಕಂಥ ವೈರಸ್ ಇಲ್ಲಿಂದ ನನ್ನ ಬಾಡಿಗೆ ಸೇರ್ಕೊಳ್ತು. ಬಟ್ ವೆಕ್ಟರ್ ಜಸ್ಟ್ ಒಂದು ಕ್ಯಾರಿಯರ್ ಆಗಿರುತ್ತೆ. ಸೊ ಇಟ್ ಮೀನ್ಸ್ ದಟ್ ಸೊಳ್ಳೆ ಒಳಗಡೆ ಆ ರೀತಿಯಾದ ಒಂದು ವೈರಸ್ ಇರೋದಿಲ್ಲ. ಜಸ್ಟ್ ಇಟ್ ಆಕ್ಟ್ ಆಸ್ ಎ ವೆಕ್ಟರ್ ಅಂತ ನಾವು ಹೇಳ್ಬೋದು ಓಕೆನಾ. ಸೊ ಒಂದು ಟ್ರಾವೆಲಿಂಗ್ ಏಜೆಂಟ್ ಆಗಿ ಅದು ಕೆಲಸನ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಅದಕ್ಕೆ ಮೇಜರ್ ಆಗಿ ಎಷ್ಟೋ ರೀತಿಯಾದ ಒಂದು ಪ್ಯಾರಾಸೈಟ್ ಮೇಜರ್ ಆಗಿ ವೆಕ್ಟರ್ಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗಲ್ಲ. ವೆಕ್ಟರ್ಗೆ ಏನಾದ್ರು ಎಫೆಕ್ಟ್ ಆಯ್ತು ಅಂದ್ರೆ ಅದೇ ಸತ್ತೋಗುತ್ತೆ. ಅದು ನನ್ನ ಹೋಸ್ಟ್ ಬಂದು ಅಪ್ರೋಚನೆ ಮಾಡೋದು. ಸೊ ಈ ರೀತಿಯಾದ ನೇಚರ್ನ ವಾಟ್ ಅವರ್ ದಟ್ ಆ ಒಂದು ಕೆಲವೊಂದು ಆರ್ಗನಿಸಮ್ಸ್ ಈ ರೀತಿಯಾದ ಒಂದು ಲೈಫ್ ಸೈಕಲ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಅದು ಇಂಟರ್ಮೀಡಿಯೇಟ್ ಹೋಸ್ಟ್ ಅಲ್ಲಿ ಡೆವಲಪ್ ಆಗುತ್ತೆ. ಒಂದು ಅರ್ಧದಷ್ಟು ಲೈಫ್ ಸೈಕಲ್ ವೆಕ್ಟರ್ ಅಲ್ಲಿ ಡೆವಲಪ್ ಆಗುತ್ತೆ, ಅರ್ಧದಷ್ಟು ಲೈಫ್ ಸೈಕಲ್ ಹೋಸ್ಟ್ ಅಲ್ಲಿ ಡೆವಲಪ್ ಆಗ್ತಾ ಇನ್ ಡೀಟೇಲ್ ಆಗಿ ಈ ಒಂದು ಕಾನ್ಸೆಪ್ಟ್ ನ ಸೊ ವಾಟ್ ಆರ್ ದ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಓಲ್ ಒಂದು ಲೈಫ್ ಸೈಕಲ್ ಆಫ್ ದಿ ಮಲೇರಿಯಾ ಪ್ಯಾರಾಸೈಟ್ ಅಥವಾ ಕೆಲವೊಂದು ಪ್ಯಾರಾಸೈಟ್ ಲೈಫ್ ಸೈಕಲ್ ನಾವು ತಿಳ್ಕೊಳ್ತೀವಿ. ಆಗ ಈ ಒಂದು ಕಾನ್ಸೆಪ್ಟ್ ಇನ್ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಪ್ಯಾರಾಸೈಟ್ ಅಂದ್ರೆ ಇದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಅದರ ಅರ್ಧದಷ್ಟು ಲೈಫ್ ಸೈಕಲ್ ಎಲ್ಲಾಗುತ್ತೆ, ಇನ್ನೊಂದಷ್ಟು ಎಲ್ಲಾಗುತ್ತೆ, ಯಾವ ರೀತಿ ಆಗುತ್ತೆ ಅದೆಲ್ಲ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ ಸೊ ಈ ರೀತಿಯಾಗಿ ಒಂದು ಪ್ಯಾರಾಸೈಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಕೆಲವೊಂದು ಒಂದು ಪ್ಯಾರಾಸೈಟ್ ನ ಒಂದು ಲೈಫ್ ಸೈಕಲ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಈ ಒಂದು ಪ್ಯಾರಾಸೈಟ್ ಬಗ್ಗೆ ಇನ್ ಡೀಟೇಲ್ ನಾವು ತಿಳ್ಕೊಂಡ್ರೆ ಪ್ಯಾರಾಸೈಟ್ಸ್ ಅಲ್ಲಿ ಎರಡು ರೀತಿಯಾದ ವಿಧಗಳು ಇದಾವೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ದಿ ಪ್ಯಾರಾಸೈಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಿಚ್ ಆರ್ ದೋಸ್ ಪ್ಯಾರಾಸೈಟ್ ಅಂತ ಹೇಳ್ತಾ ಹೋದ್ರೆ ಫಸ್ಟ್ ಒನ್ ಅನ್ನ ನಾವು ಎಕ್ಟೋ ಪ್ಯಾರಾಸೈಟ್ಸ್ ಅಂತ ಕರೀತೀವಿ. Okay, so those are said to be ectoparasite ಅಂತ ಹೇಳ್ಬೋದು. So what it means by ectoparasite ಅಂತ ಹೇಳ್ತಾರೆ, the ectoparasite is said to be a kind of parasite which feed on external surface of the host organism. Okay, so which feed on external surface or which attaches to the external surface of host organism ಅಂತ ಹೇಳ್ತೀವಿ. Okay, so host organism ನ external surface ಗೆ ಅಟ್ಯಾಚ್ ಆಗಿರುತ್ತೆ, ಅದನ್ನ ಫೀಡ್ ತಿಂದಿ ಆದ್ರೆ ಅಥವಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಬರ್ತಾ ಹೋಗುತ್ತೆ. ಅದನ್ನ ನಾವು ಎಕ್ಟೋಪ್ಯಾರಾಸೈಟ್ಸ್ ಅಂತ ಕರೀತಾ ಹೋಗ್ತೀವಿ. ಓಕೆ ಸೊ ಈ ರೀತಿಯಾದ ಎಕ್ಟೋಪ್ಯಾರಾಸೈಟ್ಸ್ ಗೆ ಎಕ್ಸಾಂಪಲ್ ಅನ್ನು ನಾವು ತಿಳ್ಕೊಳ್ತಾ ಹೋದ್ರೆ ವಿಚ್ ಆರ್ ದ ಎಕ್ಸಾಂಪಲ್ ಫಾರ್ ಎಕ್ಟೋಪ್ಯಾರಾಸೈಟ್ಸ್ ಅಂತ ಹೇಳ್ತಾ ಹೋದ್ರೆ ಲೈಸ್ ಅನ್ನೋದು ಇರ್ಬೋದು ಅಥವಾ ಟಿಕ್ ಅಂತ ಅನ್ನೋದು ಇರ್ಬೋದು. ಓಕೆ
ಲೈಸ್ ಅಂತ ಹೇಳ್ತೀವಿ, ಸುಳ್ಳಲ್ಲ, ಇದು ಬೇರೆ ರೀತಿಯಾಗಿ ಬರುತ್ತೆ. ಓಕೆ, ಸೊ ಓಕೆ, ಲೈಸ್ ಅಂತ ಹೇಳ್ತೀವಿ, ಟಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಆರ್ ದಿ ಎಕ್ಟೋಪ್ಯಾರಾಸೈಟ್. ಇಟ್ ಮೀನ್ಸ್ ದಟ್ ಏನಾದ್ರು ತಿಗ್ನೆ. ಓಕೆ, ಸೊ ತಿಗ್ನೆ ಅಂತ ಏನ್ ಕರಿತೀವಿ, ತಿಗ್ನೆ ಇರ್ಬೋದು ಅಥವಾ ವಾಟ್ ಎವರ್ ದಟ್ ಏನೊಂದು ರಕ್ತ ಇರ್ತಕ್ಕಂಥ ಒಂದು ಆರ್ಗನ್ಸ್ ಇರುತ್ತೆ. ಸೊ ನೊಣ ಆಗೋದಿಲ್ಲ, ಸೊ ಅದು ವೆಕ್ಟರ್ ಆಗುತ್ತೆ. ಸೊ ತಿಗ್ನೆ ಅನ್ನೋಂಥದ್ದು ಏನಿದೆ ಕಾಮನ್ ಆಗಿ ನಮಗೆ ನೆನಪಿರೋಂಥದ್ದು, ತಿಗ್ನೆ ಅನ್ನೋಂಥದ್ದು ಇರುತ್ತೆ, ಬೆಡ್ ಬಗ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ತಿಗ್ನೆಗಳಿರ್ಬೋದು ಅಥವಾ ಬೆಡ್ ಬಗ್ಸ್ ಇರ್ಬೋದು. ಸೊ ಅದೆಲ್ಲ ಲೈಸ್ ಮತ್ತೆ ಟಿಕ್ಸ್ ಒಂದು ಕ್ಯಾಟಗರಿಗೆ ಬರ್ತಾ ಹೋಗೋದು. ಸೊ ಈ ರೀತಿಯಾದ ಒಂದು ಟಿಕ್ಸ್ ಅಥವಾ ಲೈಸ್ ಗಳು ಏನಿರುತ್ತೆ ತಿಗ್ನೆಗಳು, ಸೊ ಇಟ್ ವಿಲ್ ಬಿ ಅಫೆಕ್ಟ್ ಏನು. ಓಕೆ, ಸೊ ತಲೆಯಲ್ಲಿ ಇರುತ್ತಲ್ಲ ಏನು ತಿಗ್ನೆ ಅಂತ ಏನ್ ಕರಿತೀವಿ. ಸೊ ಅವೆರಡು ರೀತಿಯಾದ ಒಂದು ಆರ್ಗನ್ಸ್ ಏನಿರುತ್ತೆ, ಸೊ ದೇ ಆರ್ ಎಕ್ಟೋಪ್ಯಾರಾಸೈಟ್. ತನ್ನ ಹೊರಗಡೆ ತನ್ನ ಬಾಡಿ ಎಕ್ಸ್ಟರ್ನಲ್ ಸರ್ಫೇಸ್ ಗೆ ಅಟ್ಯಾಚ್ ಆಗಿ ಆ ಒಂದು ರಕ್ತನ ಫೀಡ್ ಮಾಡಿ, ರಕ್ತನ ಹೀರಿ ಆ ಒಂದು ಫೀಡ್ ಮಾಡಿ ಅದು ಬದುಕುತ್ತೆ ಅಂತ ಹೇಳ್ತಾ ಹೋದು. ಕಾಮನ್ ಆಗಿ ಹ್ಯೂಮನ್ಸ್ ಮತ್ತೆ ಡಾಗ್ಸ್ ಎಲ್ಲಾ ಕಡೆ ಕೂಡ ಅಷ್ಟೇ ನಾವು ತಿಗ್ನೆ ಮತ್ತೆ ಏನನ್ನ ನೋಡ್ತಾ ಹೋಗ್ತೀವಿ. ತಲೆಯಲ್ಲಾಗುತ್ತಲ್ಲ ಏನು ಅಂತ ಹೇಳ್ತೀವಲ್ಲ, ಅದು ಒಂದು ಎಕ್ಟೋಪ್ಯಾರಾಸೈಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಮೆರೈನ್ ಅಲ್ಲಿ ಒಂದು ರೀತಿಯಾದ ಒಂದು ಫಿಶ್ ಕ್ಯಾಟಗರಿ ಇರುತ್ತೆ. ಓಕೆ, ಕೋಪೋಪಾಡ್ಸ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಆರ್ಗನಿಸಮ್ಸ್. ಓಕೆ, ಸೊ ಕೋಪೋಪಾಡ್ಸ್ ಅಂತ ಹೇಳ್ಬೋದು. ಸೊ ಕೋಪೋಪಾಡ್ಸ್ ಅನ್ನೋದು ಮೆರೈನ್ ಇರ್ತಕ್ಕಂಥ ಫಿಶ್ ನ ಒಂದು ಎಕ್ಸ್ಟರ್ನಲ್ ಸರ್ಫೇಸ್ ಗೆ ಅಟ್ಯಾಚ್ ಆಗಿ ಅದು ಬದುಕ್ತಾ ಹೋಗುತ್ತೆ ಅಂತ ಹೇಳ್ತಾ. ಸೊ ಈ ರೀತಿಯಾಗಿ ಎಷ್ಟೋ ರೀತಿಯಾದ ಒಂದು ಎಕ್ಟೋಪ್ಯಾರಾಸೈಟ್ ಗೆ ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ ಟೈಪ್ ಆಫ್ ದಿ ಪ್ಯಾರಾಸೈಟ್ ಏನು ಅಂತ ಹೇಳ್ತಾರೆ, ಎಂಡೋಪ್ಯಾರಾಸೈಟ್ ಅಂತ ಹೇಳ್ತೀವಿ. ಸೊ ಹೊರಗಡೆ ಬಂತು ಅಂದ್ರೆ ಹೊರಗಡೆ ಕೂಡ ನನ್ನ ಬಾಡಿ ಒಂದು ಹೊರಗಡೆ ಕೂಡ ಅಫೆಕ್ಟ್ ಮಾಡ್ತಕ್ಕಂಥ ಒಂದು ಪ್ಯಾರಾಸೈಟ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಎಂಡೋಪ್ಯಾರಾಸೈಟ್ ಅಂತ ಹೇಳ್ತಾರೆ, ದೀಸ್ ಕೈಂಡ್ ಆಫ್ ದಿ ಪ್ಯಾರಾಸೈಟ್ಸ್ ಆರ್ ಲಿವ್ ಇನ್ಸೈಡ್ ದಿ ಹೋಸ್ಟ್ ಬಾಡಿ ಅಂತ ನಾವು ಹೇಳ್ಬೋದು. ಓಕೆ, ಇಟ್ ಲಿವ್ಸ್ inside the host body. Okay, so host body ಇಂದ ತನ್ನ host body ಒಳಗಡೆ ಬದುಕತಕ್ಕಂತ ಒಂದು ಆರ್ಗಾನಿಸಮ್ಸ್ ಆಗ್ತಕ್ಕಂತ ಒಂದು ಆರ್ಗಾನಿಸಮ್ ಅಂತ ಹೇಳ್ಬೋದು. ಸೊ host body ಒಳಗಡೆ ಇದೆ ಅಂದ್ರೆ ಡಿಫರೆಂಟ್ ಕೈಂಡ್ಸ್ ಆಫ್ ಸೈಟ್ಸ್ ಅಲ್ಲಿ ಇದು ತನ್ನ ಸರ್ವೈವಬಿಲಿಟಿನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಲೈಕ್ ಲಿವರ್ ಅಲ್ಲಿ ಇರ್ಬೋದು ಅಥವಾ ಕಿಡ್ನಿ ನಲ್ಲಿ ಇರ್ಬೋದು. ಓಕೆ, ಸೊ ಸ್ಟಮಕ್ ಅಲ್ಲಿ ಇರ್ಬೋದು. ಸೊ ಇಷ್ಟಿರುತ್ತೆ ಎಕ್ಸೆಟ್ರಾ. ಎಷ್ಟೋ ರೀತಿಯಾದ ಒಂದು ನನ್ನ ಒಂದು ಬಾಡಿ ಪಾರ್ಟ್ಸ್ ಒಂದು ಬಾಡಿ ಪಾರ್ಟ್ ಆರ್ಗನ್ ಒಳಗಡೆ ಈ ರೀತಿಯಾದ ಒಂದು ಎಂಡೋಪ್ಯಾರಾಸೈಟ್ ಗಳು ಬದುಕುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಲಂಗ್ಸ್ ಅಲ್ಲೂ ಕೂಡ ಇರುತ್ತೆ. COVID-19 ಏನಿದೆ, ಓಕೆ, ಸೊ ಅದನ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು COVID-19 ಅನ್ನೋದು ಲಂಗ್ಸ್ ಅಲ್ಲಿ ಏನು ಸರ್ವೈವ್ ಆಗ್ತಕ್ಕಂಥ ಒಂದು ಪ್ಯಾರಾಸೈಟ್ ಅಂತ ನಾವು ಹೇಳ್ತಾ ಹೋದು. ಸೊ ಲಂಗ್ಸ್ ಇರ್ಬೋದು, ಇವನ್ RBC, ಓಕೆ, ರೆಡ್ ಬ್ಲಡ್ ಸೆಲ್ಸ್ ಕೂಡ ಫೀಡ್ ಮಾಡಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ವಾಟ್ ಎವರ್ ದಟ್ ಈ ರೀತಿಯಾದ ಒಂದು ಎಂಡೋಪ್ಯಾರಾಸೈಟ್ ಗಳು ಬದುಕುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಆರ್ ದಿ ಟೂ ಟೈಪ್ಸ್ ಆಫ್ ದಿ ಪ್ಯಾರಾಸೈಟ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋದ್ರೆ, ಸೊ ಪ್ಯಾರಾಸೈಟಿಸಮ್ ಅಲ್ಲಿ ಸೊ ಕೆಲವೊಂದು ಮಾರ್ಫಾಲಜಿಕಲ್ ಮತ್ತೆ ಅನಾಟಾಮಿಕಲ್ ಫೀಚರ್ಸ್ ಕೂಡ ಚೇಂಜಸ್ ನ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳಿ. ಓಕೆ, ಸೊ ಮಾರ್ಫಾಲಜಿ ಇರ್ಬೋದು ಅನಾಟಾಮಿಕಲ್ ಇರ್ಬೋದು, ಆ ರೀತಿಯ ಕೆಲವೊಂದು ಫೀಚರ್ಸ್ ಚೇಂಜ್ ಮಾಡ್ಕೊಂಡು ಸೊ ಅದನ್ನ ಒಂದು ಬಾಡಿ ಒಳಗಡೆ ಸೇರ್ಕೊಂಡು ಅದು ಬದುಕುತ್ತೆ, ಸರ್ವೈವ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಪ್ಯಾರಾಸಿಟಿಸಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಾವು ತಿಳ್ಕೊಳ್ತಾ ಓಕೆ. ಸೊ ಆ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದ್ರೆ ನಥಿಂಗ್ ಬಟ್ ದಟ್ ಬ್ರಾಡ್ ಪ್ಯಾರಾಸಿಟಿಸಮ್ ಅಂತ ಕರೀತಾರೆ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಬ್ರಾಡ್ ಪ್ಯಾರಾಸಿಟಿಸಮ್ ಅಂತ ಕರೀತಾರೆ ಹೋಗ್ಬೋದು. ಸೊ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಕ್ಚುಯಲ್ ಪ್ಯಾರಾಸಿಟಿಸಮ್ ಅಂಡ್ ಬ್ರಾಡ್ ಪ್ಯಾರಾಸಿಟಿಸಮ್? In that way we will be thinking about it. Okay, ಆ ರೀತಿಯಾದ ಒಂದು ನಾವು ಆ ಒಂದು ವೇನಲ್ಲಿ ಥಿಂಕ್ ಮಾಡ್ತಾ ಹೋದ್ರೆ, ಯೋಚನೆ ಮಾಡ್ತಾ ಹೋದ್ರೆ, ಸೊ ದೇರ್ ಇಸ್ ಅ ಕೈಂಡ್ ಆಫ್ ಒಂದು ಒಂದು ಫ್ಯಾಸಿನೇಟಿಂಗ್ ಎಕ್ಸಾಂಪಲ್ ಆಗುತ್ತೆ ಅಥವಾ ಒಂದು ಇಂಟ್ರೆಸ್ಟಿಂಗ್ ಅಂತ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ಒಂದು ಬ್ರಾಡ್ ಪ್ಯಾರಾಸಿಟಿಸಮ್ ಬಗ್ಗೆ 1 ಮಾರ್ಕ್ಸ್ ಗೆ ಅಥವಾ ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ದಟ್ ವಿತ್ 2 ಮಾರ್ಕ್ಸ್ ಗೆ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಗೆ ಈ ಒಂದು ಕ್ವೆಶ್ಚನ್ ನ ಕಾಮನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಬ್ರಾಡ್ ಪ್ಯಾರಾಸಿಟಿಸಮ್ ಅಂಡ್ ಗಿವ್ an ಎಕ್ಸಾಂಪಲ್ ಅಂತ ಕೇಳ್ತೀವಿ. ಓಕೆ, ಸೊ ಬ್ರಾಡ್ ಪ್ಯಾರಾಸಿಟಿಸಮ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಕೆಲವೊಂದು ಬರ್ಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಪ್ಯಾರಾಸಿಟಿಸಮ್ ಬಿಫೋರ್ ಪ್ಯಾರಾಸಿಟಿಸಮ್ ಅಂದ್ರೆ ನಾವು ಒಂದು ಇಲ್ಲಿವರೆಗೂ ಪ್ಯಾರಾಸಿಟಿಸಮ್ ಮತ್ತೆ ಪ್ಯಾರಾಸೈಟ್ಸ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಏನೊಂದು ಹೋಸ್ಟ್ ಮತ್ತೆ ವಾಟ್ ಎವರ್ ದಟ್ ಏನೊಂದು ಹೋಸ್ಟ್ ಮತ್ತೆ ಪ್ಯಾರಾಸೈಟ್ ಅಂತಕ್ಕಂಥ ಎರಡು ರೀತಿಯಾದ ಕ್ಯಾಟಗರಿ ಆಫ್ ಅನಿಮಲ್ಸ್ ಬರುತ್ತೆ. ಅದರಲ್ಲಿ ಹೋಸ್ಟ್ ಗೆ ಮ್ಯಾಕ್ಸಿಮಮ್ ಪ್ಯಾರಾಸೈಟ್ ಗಳು ಅಫೆಕ್ಟ್ ಮಾಡಿ ಅದನ್ನ ತಾನು ಬದುಕ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಕೆಲವೊಂದಕ್ಕೆ ಇಬ್ರು ಕೂಡ ಬೆನಿಫಿಟ್ ಇರುತ್ತೆ, ಕೆಲವೊಬ್ರು ಇಂಟರ್ಮೀಡಿಯೇಟ್ ಆಗಿರ್ತಾರೆ ಅಂತ ನಾವು. ಸೊ ಇನ್ನೊಂದ್ಸರಿ ಇಂಟರ್ಮೀಡಿಯೇಟ್ ಹೋಸ್ಟ್ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ರೀತಿಯ ಒಂದು ಕ್ಯಾಟಗರಿ ಬಗ್ಗೆ ನಾವು ತಿಳ್ಕೊಂತೀವಿ. ಬ್ರಾಡ್ ಪ್ಯಾರಾಸೈಟ್ ಬಂದ್ರೆ ಏನಾಗುತ್ತೆ ಅಂದ್ರೆ ಯಾರು ಕೂಡ ಅಷ್ಟೇ ಲಾಸು ಇಲ್ಲ
ಗೇನ್ ಇಲ್ಲ, ಅದ್ರ ಬದಲು ಯಾಮಾರಿಸೋದು ಅಂತ ಹೇಳಿ. ಸೊ ಇಟ್ ಮೀನ್ಸ್ ದಟ್ ಮ್ಯಾನಿಪುಲೇಟಿಂಗ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೆ ಅದನ್ನ ಪ್ಯಾರಾಸಿಟಿಕ್ ನಾವು ಬ್ರಾಡ್ ಎಕ್ಸಾಂಪಲ್ ಅನ್ನು ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಬ್ರಾಡ್ ಪ್ಯಾರಾಸಿಟಿಕ್ ಬಂದು ನಾವು ಮೇಜರ್ ಆಗಿ ಈ ಒಂದು ಬ್ರಾಡ್ ಪ್ಯಾರಾಸಿಟಿಕ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಸೊ ಬರ್ಡ್ಸ್ ಅಲ್ಲಿ, ಓಕೆ, ಸೊ ಬರ್ಡ್ಸ್ ನ ಕ್ಯಾಟಗರಿನಲ್ಲಿ ನಾವು ಒಂದು ಬ್ರಾಡ್ ಪ್ಯಾರಾಸಿಟಿಕ್ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಹೋದ. ಒಂದು ಬ್ರಾಡ್ ಏನೊಂದು ಒಂದು ಪ್ಯಾರಾಸಿಟಿಕ್ ಎಕ್ಸಾಂಪಲ್ ಕೂಡ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ವೆರೆವರ್ ದಟ್ ದ ಪ್ಯಾರಾಸಿಟಿಕ್ ಬರ್ಡ್, okay, the parasitic bird ಏನಿರುತ್ತೆ, okay, the parasitic bird ಇರುತ್ತೆ which lays their egg, okay, lays their eggs in the nest of ಹೋಸ್ಟ್ ಬರ್ಡ್ ಅಂತ ನಾವು ಹೇಳ್ತೀವಿ. ಹೋಸ್ಟ್ ಬರ್ಡ್ ಇರುತ್ತೆ, ಆ ಒಂದು ಹೋಸ್ಟ್ ಬರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದರ ಗೂಡಿನಲ್ಲಿ ಈ ಒಂದು ಪ್ಯಾರಾಸೈಟಿಕ್ ಬರ್ಡ್ ಅನ್ನೋದು ತನ್ನ ಮೊಟ್ಟೆನ ಇಡುತ್ತೆ. ಓಕೆನಾ, ಸೊ ಇಟ್ಟಿದಾಗ ಏನಾಗುತ್ತೆ ಅಂದ್ರೆ ಈ ಒಂದು ಹೋಸ್ಟ್ ಬರ್ಡ್ಗೆ ಅದರ ಒಂದು ಅರಿವು ಅನ್ನೋದು ಇರೋದಿಲ್ಲ. ಸೊ ಇದು ನನ್ನ ಒಂದು ಮೊಟ್ಟೆನೆ ಅಂತ ಒಂದು ಕನ್ಸಿಡರ್ ಮಾಡಿ ಸೊ ಅದು ತನ್ನ ಹೊಟ್ಟೆಗೆ ಯಾವ ರೀತಿಯಾದ ನರಿಶ್ಮೆಂಟ್ ಅಥವಾ ಇನ್ನೊಂದು ಮದರ್ಹುಡ್ ನರಿಶ್ಮೆಂಟ್ ನ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ಹೋಸ್ಟ್ ಏನು ಪ್ಯಾರಾಸೈಟಿಕ್ ಬರ್ಡ್ ನ ಒಂದು ಮೊಟ್ಟೆನ ಕೂಡ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಆಫ್ಟರ್ ದಟ್ ಆ ಒಂದು ಎಗ್ ಹ್ಯಾಚ್ ಆಗಿ ಅದರಿಂದ ಮರಿ ಹೊರಗಡೆ ಬಂದಾಗ ಆಗ ಅದಕ್ಕೆ ಐಡಿಯಾ ಬರುತ್ತೆ ಸೊ ಇದು ನನ್ನ ಒಂದು ಮರಿ ಅಲ್ಲ, ನನ್ನ ಒಂದು ಮೊಟ್ಟೆ ಅಲ್ಲ, ಇದು ನನ್ನ ಒಂದು ಆಫ್ಸ್ಪ್ರಿಂಗ್ ಅಲ್ಲ ಅಂತ ಒಂದು ಐಡಿಯಾ ಬರುತ್ತೆ. ಅಲ್ಲಿವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಾದ ಒಂದು ಅರಿವು ಅನ್ನೋದಕ್ಕಾಗುದಿಲ್ಲ. ಇದು ಕೂಡ ಅಷ್ಟೇ ನನ್ನ ಒಂದು ಮೊಟ್ಟೆನೆ ಅಂತಾನೆ ಅದು ವಾಟ್ ಎವರ್ ದಟ್ ಮೇಂಟೈನ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಇದು ಪಾಸಿಬಲ್ ಅಂತ ಹೇಳಿದ್ರೆ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನಕ್ಕೆ ಅಂದ್ರೆ ಈ ಒಂದು ಪ್ಯಾರಾಸೈಟಿಕ್ ಬರ್ಡ್ ಏನಿರುತ್ತೆ ಆಕ್ಚುಯಲ್ ಆ ಒಂದು ಬರ್ಡ್ ಇರ್ತಕ್ಕಂಥ ಮೊಟ್ಟೆ ಏನ್ ಮಾಡ್ತಾ ಇದೆ ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಯಾವ ರೀತಿಯಲ್ಲಿ ಚೇಂಜಸ್ ಅನ್ನು ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಔಟ್ ದ ಪ್ಯಾರಾಸೈಟಿಕ್ ಬರ್ಡ್ ವಿಚ್ ಯು ಲೇ egg, there is a chance of resemblance of host egg. ಓಕೆ, ಸೊ ಹೋಸ್ಟ್ ಬರ್ಡ್ ನ ಎಗ್ ಏನಿರುತ್ತೆ ಆ ಒಂದು ಮೊಟ್ಟೆ ಆಗಿರುತ್ತೆ ಅದೇ ರೀತಿಯಾದ ಒಂದು ಮೊಟ್ಟೆ ಇದು ಕೂಡ ಈ ಒಂದು ಪ್ಯಾರಾಸೈಟಿಕ್ ಬರ್ಡ್ ನ ಒಂದು ಮೊಟ್ಟೆ ಕೂಡ ಅಷ್ಟೇ ಹೋಸ್ಟ್ ಬರ್ಡ್ ನ ಎಗ್ ಆಗುತ್ತೆ ಅದೇ ರೀತಿಯಾಗಿ ಇರಬೇಕು. ಸೊ ಆ ರೀತಿಯಾದ ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ಲೈಕ್ ಯಾವ ರೀತಿಯಾಗಿ ಅಂದ್ರೆ ಸೊ ಎಗ್ ನ ಸೈಜ್ ಇರಬಹುದು, ಓಕೆ, ಕಲರ್ ಇರಬಹುದು, ಸೈಜ್ ಇರಬಹುದು, ಎಗ್ ಕಲರ್ ಇರಬಹುದು. ಸೊ ಈ ರೀತಿಯಾದ ಕೆಲವೊಂದು ಚೇಂಜಸ್ ನ ಮಾಡ್ಕೊಳ್ತಾ ಹೋಗುತ್ತೆ. ಈ ರೀತಿಯಾದ ಚೇಂಜಸ್ ಅದಾಗಿಲ್ಲ ಅಂದ್ರೆ ಈ ಒಂದು ಹೋಸ್ಟ್ ಬರ್ಡ್ ಇಂದ ಆ ಒಂದು ಮೊಟ್ಟೆನ ರಿಜೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ರಿಜೆಕ್ಟ್ ಆಗಬಾರ್ದು. ಈ ಒಂದು ಪ್ಯಾರಾಸೈಟಿಕ್ ಬರ್ಡ್ ನ ಮೊಟ್ಟೆ ಏನಿರುತ್ತೆ ಈ ಒಂದು ಹೋಸ್ಟ್ ಬರ್ಡ್ ನೋಡ್ಕೊಳ್ತಾ ಹೋಗ್ಬೇಕು, ನರಿಶ್ಮೆಂಟ್ ನ ಕೊಡ್ತಾ ಹೋಗ್ಬೇಕು. ಇದರ ಒಂದು ಹೋಸ್ಟ್ ಬರ್ಡ್ ಯಾವ ರೀತಿಯಾಗಿ ಅದರ ಒಂದು ಹೋಸ್ಟ್ ಬರ್ಡ್ ನ ಎಗ್ ಸೈಜ್ ಕಲರ್ ಇರುತ್ತೆ ಅದೇ ರೀತಿಯಾದ ಸೈಜ್ ಮತ್ತೆ ಕಲರ್ ಎಗ್ ಅನ್ನ ಇದು ಇಡುತ್ತೆ ಅಂತ ಹೇಳ್ಬೇಕು. ಓಕೆ, ಸೊ ಅದು ಸಡನ್ ಆಗಿ ಆಗ್ತಕ್ಕಂತ ಎಲ್ಲ ಫ್ರೀಕ್ವೆಂಟ್ ಆಗಿ ಪ್ರೋಸೆಸ್ ಆಗ್ತಾ ಹೋಗಿ ಅದರಲ್ಲಿ ಮಾಡಿಫಿಕೇಶನ್ ಆಗಿದೆ ಅಂತ ಹೇಳ್ತಾ ಹೋದು. ಸೊ ಇದನ್ನ ನಾವು ಬ್ರಾಡ್ ಪ್ಯಾರಾಸೈಟಿಕ್ ಅಂತೀವಿ. ಇದರಲ್ಲಿ ಪ್ಯಾರಾಸೈಟಿಕ್ ಬರ್ಡ್ ಮತ್ತು ಹೋಸ್ಟ್ ಬರ್ಡ್ ಇರುತ್ತೆ ಬಟ್ ಯಾವ್ದು ಕೂಡ ಅಫೆಕ್ಟ್ ಇರೋದಿಲ್ಲ. ಇದಕ್ಕೆ ಒಂದು ನರಿಶ್ಮೆಂಟ್ ನೇಚರ್, ಮದರ್ಹುಡ್ ನರಿಶ್ಮೆಂಟ್ ನೇಚರ್ ಈ ಒಂದು ಪ್ಯಾರಾಸೈಟಿಕ್ ಬರ್ಡ್ ಗೆ ಗೊತ್ತಿಲ್ಲ. ಅದಕ್ಕೆ ಗೂಡು ಕಟ್ಟೋದಕ್ಕೂ ಅಲ್ಲ, ಗೂಡಿನಲ್ಲಿ ಮೊಟ್ಟೆಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ಕೊಳ್ಳಿಕ್ಕೆ ಕೂಡ ಬರೋದಿಲ್ಲ. ಬಟ್ ಹೋಸ್ಟ್ ಬರ್ಡ್ ಅದರಲ್ಲಿ ಎಕ್ಸ್ಪರ್ಟೈಸ್ ಆಗಿರುತ್ತೆ, ಗೂಡನ್ನ ಕಟ್ಟುತ್ತೆ, ಅದರೊಳಗೆ ಮೊಟ್ಟೆನ ಇರುತ್ತೆ, ನರಿಶ್ಮೆಂಟ್ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ಪ್ಯಾರಾಸೈಟಿಕ್ ಬರ್ಡ್ ಹೋಗಿ ಇದರ ಒಂದು ಹೋಸ್ಟ್ ಬರ್ಡ್ ಇರುತ್ತೆ ಅದರ ಒಂದು ಗೂಡಿನಲ್ಲಿ ಮೊಟ್ಟೆನ ಇರುತ್ತೆ ಅಂತ ನಾವು ಹೇಳ್ತಾ ಹೋಗೋದು. ಓಕೆನಾ, ಸೊ ಇದಕ್ಕೆ ಎಕ್ಸಾಂಪಲ್ ಈಗ ಒಂದು ಐಡಿಯಾ ಬಂದಿದೆ. ಎಕ್ಸಾಂಪಲ್ ಕೋಗಿಲೆ ಮತ್ತೆ ಕಾಗೆ ಏನಿದೆ. ಓಕೆ, ಸೊ ಕೋಯಲ್ ಅಂಡ್ ಕ್ರೋ ಅಂತ ನಾವು ಹೇಳ್ತೀವಿ. ಓಕೆ, ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ಕೋಯಲ್, ಕೊಕ್ಕು ಅಂತ ಕರಿತೀವಿ. ಇಟ್ ಈಸ್ ಸೆಡ್ ಟು ಬಿ ಕೊಕ್ಕು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೋಯಲ್ ಅನ್ನೋದು ಹೋಸ್ಟ್ ಆಗಿರುತ್ತೆ. ಓಕೆ, ಹೋಸ್ಟ್ ಬರ್ಡ್ ಆಗಿರುತ್ತೆ. ವಾಟ್ ಎವರ್ ದಟ್ ಪ್ಯಾರಾಸೈಟಿಕ್ ಬರ್ಡ್ ಇಟ್ ಈಸ್ ನಥಿಂಗ್ ಬಟ್ ದಟ್ ಕ್ರೋ. ಓಕೆ, ಸೊ ಕ್ರೋ ಏನಿರುತ್ತೆ ಕಾಗೆ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಕ್ರೋ ಇಸ್ ದ ಪ್ಯಾರಾಸೈಟಿಕ್ ಬರ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯಾಗಿ ಓಕೆ ಕೋಗಿಲೆ ಗೂಡಲ್ಲಿ ಕಾಗೆ ಮೊಟ್ಟೆ ಇಡೋದು ಅಂತಿರ್ತೀವಲ್ಲ, ಸೊ ಸುಮ್ಮನೆ ಹೇಳೋದಿಲ್ಲ. ಇಟ್ ಇಸ್ ಎ
ಬ್ರಾಡ್ ಪ್ಯಾರಾಸಿಟಿಸಮ್ ಅಂತ ಹೇಳ್ತಿದ್ವಿ. ಬಟ್ ಇದರಲ್ಲಿ ಯಾವುದೇ ರೀತಿಯ ಅಫೆಕ್ಟ್ ಆಗಲಿ ಆ ಒಂದು ಬರ್ಡಿಗೆ ಯಾವುದೇ ರೀತಿಯ ಕಾಯಿಲೆ ಆಗಲಿ ಏನು ಕೂಡ ಅಷ್ಟಿಲ್ಲ. ಜಸ್ಟ್ ಅದಕ್ಕೆ ಆ ಒಂದು ಎಗ್ನ ಮೇಂಟೈನ್ ಮಾಡೋದು ಅಥವಾ ಗೂಡು ನೆಸ್ಟ್ನ ಬಿಲ್ಡ್ ಮಾಡ್ತಕ್ಕಂಥ ಒಂದು ನರಿಶ್ಮೆಂಟ್ ಮಾಡ್ತಕ್ಕಂಥ ಒಂದು ನೇಚರ್ ಆ ಒಂದು ಕ್ರೋಗೆ ಗೊತ್ತೇ ಇರಲ್ಲ. ಆ ಒಂದು ನಿಟ್ಟಿನಲ್ಲಿ ಅದರ ಒಂದು ಮೊಟ್ಟೆ ಹೋಗಿ ಕಾಗೆ ಗೋಡ್ ಏನೊಂದು ಕೋಗಿನ ಗೂಡನ್ನ ಇಟ್ಟಾಗ ಸೊ ಆಸ್ ಇಟ್ ಈಸ್ ಆ ಒಂದು ಕೋಗಿನ ಮೊಟ್ಟೆ ಯಾವ ರೀತಿ ಇರುತ್ತೆ ಅದೇ ರೀತಿ ರೆಸಲ್ಮೆಂಟ್ಸ್ ಆಫ್ ದಿ ಸೈಜ್ ಮತ್ತೆ ಕಲರ್ ಇರುತ್ತೆ. ಸೊ ಕೋಯಿನ ಇರ್ತಾರೆ ಮ್ಯಾನಿಪುಲೇಟ್ ಆಗುತ್ತೆ. ಸೊ ವಾಟ್ ಆರ್ ದಟ್ ಇದು ಕೂಡ ನನ್ನ ಒಂದು ಮೊಟ್ಟೆ ನಿಂತ ಅದನ್ನ ನರಿಶ್ಮೆಂಟ್ ನ ಮಾಡ್ತಾ ಹೋಗುತ್ತೆ. ಅದು ಯಾವಾಗ ಗೊತ್ತಾಗ್ತದೆ ವಾಟ್ ಎವರ್ ದಟ್ ಅದು ಆ ಮೊಟ್ಟೆ ಹೊಡೆದು ಹೇಗೆ ಹ್ಯಾಚ್ ಆಗಿ ಆ ಒಂದು ಮರಿ ಹೊರಗಡೆ ಬಂದ ಮಾತ್ರ ಇಟ್ ಕ್ಯಾನ್ ಐಡೆಂಟಿಫೈ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೇ ರೀತಿಯಾಗಿ ಇವೆ ಏನಕ್ಕೆ ಆಸಕ್ತಿ ಆಗ್ತದೆ ಅಂದ್ರೆ ಏನಕ್ಕೆ ಅಂದ್ರೆ ಸೊ ವಾಟ್ ಆರ್ ದ ಇವತ್ತು ಮಟ್ಟಿನ ಇಂಟ್ರಾಕ್ಷನ್ ಏನಕ್ಕೆ ಆಗ್ತದೆ ಅಂದ್ರೆ ವಾಟ್ ಆರ್ ದ ಬ್ರೀಡಿಂಗ್ ಸೀಸನ್ ಏನಿದೆ ಆ ಒಂದು ಬ್ರೀಡಿಂಗ್ ಸೀಸನ್ ಅನ್ನೋದು ಕೋಯಲ್ ಮತ್ತೆ ಕ್ರೋದು ಸೇಮ್ ಒಂದೇ ಆಗಿರುತ್ತೆ. So which is the breeding season ಅಂದ್ರೆ it is in between the breeding season between the coil and the crow is nothing but that spring to summer. Okay, ಚಳಿಗಾಲದಿಂದ ಸೊ ಸ್ಪ್ರಿಂಗ್ ಟು ಸಮ್ಮರ್ ಇರುತ್ತೆ, ಬೇಸಿಗೆಕಾಲ ಇರುತ್ತೆ. ಆ ಒಂದು ಪೀರಿಯಡ್ ಮಧ್ಯದಲ್ಲಿ ಎರಡರ ಒಂದು ಬ್ರೀಡಿಂಗ್ ಸೀಸನ್ ಆಗಿರೋದ್ರಿಂದ ದೇ ವಿಲ್ ಬಿ ಮ್ಯೂಚುವಲಿ ಇದನ್ನ ಬ್ರಾಡ್ ಪ್ಯಾರಾಸಿಟಿಸಮ್ ಅಂತ ಕರಿತೀವಿ. ಏನಕ್ಕೆ ಬೇರೆ ರೀತಿಯಾದ ಒಂದು ಬರ್ಡ್ ಇದರಲ್ಲಿ ನೋಡೋದಾದ್ರೆ ಬಿಕಾಸ್ ಆಫ್ ದ ಎರಡರ ಒಂದು ಬ್ರೀಡಿಂಗ್ ಸೀಸನ್ ಕೂಡ ಅಷ್ಟೇ ಸ್ಪ್ರಿಂಗ್ ಟು ಸಮ್ ಆಗಿರೋದ್ರಿಂದ ವಾಟ್ ಆರ್ ದಟ್ ಆ ಒಂದು ಟೈಮ್ ಅಲ್ಲಿ ಈ ರೀತಿಯಾದ ಒಂದು ಬ್ರಾಡ್ ಪ್ಯಾರಾಸಿಟಿಸಮ್ ಅಂತಕ್ಕಂಥ ಒಂದು ಪ್ರೊಸೆಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಪ್ಯಾರಾಸಿಟಿಸಮ್ ಅಂತಕ್ಕಂಥ ಒಂದು ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ನಾವು ಹೇಳ್ಬೋದು.